ಹಲೋ, ನಾನು ನಿಮ್ಮ ಸ್ನೇಹಿತ, ಶಿಕ್ಷಕ, ತರಬೇತುದಾರ ಹಿತೈಷಿ. ಓಕೆ ಲರ್ನ್ ಈಸಿ ಚಾನಲ್ನಲ್ಲಿ ನಾವು ಒಂದೇ ಉದ್ದೇಶ ಹೊಂದಿದ್ದೇವೆ. ಜ್ಞಾನವನ್ನು ಎಲ್ಲರಿಗೂ ಸುಲಭವಾಗಿ ತಲುಪಿಸುವುದು. ಗಣಿತ, ವಿಜ್ಞಾನ, ಇತಿಹಾಸ, ಕನ್ನಡ ಇನ್ನು ಮುಂತಾದ ಯಾವುದೇ ವಿಷಯವನ್ನು ಸರಳ ಭಾಷೆಯಲ್ಲಿ ಸ್ಪಷ್ಟ ಉದಾಹರಣೆಗಳೊಂದಿಗೆ ನೀವು ಕಲಿಯಲು ಇಷ್ಟಪಟ್ಟರೆ ಇದೇ ನಿಮ್ಮ ಜಾಗ. ಹೊಸ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳಬಾರದೆಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಮುಂದಿನ ಪ್ರಶ್ನೋತ್ತರಗಳ ಉತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, 7, 0, 1 ಮತ್ತು 2 ಎಂಬ ಅಂಕಿಗಳಿಂದ ರಚಿಸಬಹುದಾದ 5 ಅಂಕಿಗಳ ಅತಿ ಚಿಕ್ಕ ಸಮಸಂಖ್ಯೆ ಎಂದು ಕೇಳಿದ್ದಾರೆ. 5 ಅಂಕೆಗಳ ಎಂದರೆ ನಮ್ಮ ಉತ್ತರದಲ್ಲಿ 5 ಅಂಕೆಗಳನ್ನು ಒಳಗೊಂಡಿರೋ ಸಂಖ್ಯೆ ಇರಬೇಕು. ಬಟ್ ಸಮಸಂಖ್ಯೆ ಅಂದರೆ ಕೊನೆಯ ಅಂಕಿಯು 2, 4, 6, 8, 0 ಇವುಗಳನ್ನು ಒಳಗೊಂಡಿರಬೇಕು. ಇದು ಸಮಸಂಖ್ಯೆ ಆಗಿರುತ್ತದೆ. ಕೊಟ್ಟಂತಹ ಅಂಕಿಗಳು ಯಾವುವು ಎಂದರೆ 7, 0, 1, 2 ಇವುಗಳನ್ನು ಉಪಯೋಗಿಸಿಕೊಂಡು ಅತಿ ಚಿಕ್ಕ ಸಮಸಂಖ್ಯೆ ರಚಿಸಿ ಎಂದು ಹೇಳಿದ್ದಾರೆ. ಅತಿ ಚಿಕ್ಕ ರಚಿಸಬೇಕಾದರೆ ಮೊದಲು 0ವನ್ನು ಬರೆದುಕೊಂಡು ನಂತರ 1, ನಂತರ 2, ನಂತರ 7. ಸ್ವಲ್ಪ ಗಮನಿಸಿದರೆ ಇಲ್ಲಿ ಮೊದಲಿಗೆ ಚಿಕ್ಕ ಸಂಖ್ಯೆ, ಅದಾದ ಮೇಲೆ ದೊಡ್ಡ ಸಂಖ್ಯೆ, ಅದಾದ ಮೇಲೆ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಾದ ಮೇಲೆ ಸ್ವಲ್ಪ ದೊಡ್ಡ ಸಂಖ್ಯೆ. ಬಟ್ ಇದು 3 ಅಂಕಿಗಳನ್ನು ಒಳಗೊಂಡಿರೋ ಸಂಖ್ಯೆ. ಯಾಕಂದರೆ ಮೊದಲಿಗೆ ನಾವು ಸಂಖ್ಯೆಗಳನ್ನು ಬರೆಯುವಾಗ 0ವನ್ನು ಬರೆಯುವುದಿಲ್ಲ. ಸೊ ಇದು 3 ಅಂಕಿಯ ಸಂಖ್ಯೆ. ನಮಗೆ ಬೇಕಾಗಿರುವುದು 5 ಅಂಕಿಗಳ ಸಂಖ್ಯೆ. ಸೊ ಇದನ್ನು ಮೊದಲ 4 ಅಂಕಿಗಳ ಸಂಖ್ಯೆಗಳನ್ನು ಮಾಡಿಕೊಳ್ಳೋಣ. ಈ 1 ಮತ್ತು 0ವನ್ನು ಅದಲು ಬದಲಿ ಮಾಡಿ ಬರ್ಕೊಳ್ಬೇಕು. 1, 0, 2, 7, 2, 7. ಓಕೆ, ಇದು ಈಗ 4 ಅಂಕಿಯ ಸಂಖ್ಯೆಯಾಗಿದೆ. ಬಟ್ ಪ್ರಶ್ನೆಯಲ್ಲಿ ಕೇಳಿರೋದು 5 ಅಂಕಿಯ ಸಂಖ್ಯೆ. 1, 0. 0ವನ್ನು 2 ಬಾರಿ ಬರೆದುಕೊಳ್ಳೋಣ. 2, 7. ಬಟ್ ಕೊನೆಯಲ್ಲಿ ಇದು ಬೆಸ ಸಂಖ್ಯೆ ಆಗುತ್ತದೆ. ಕೊನೆಯಲ್ಲಿ 7 ಇರುವುದರಿಂದ. ಸೊ ನಮಗೆ ಯಾವುದು ಬೇಕು? ಕೊನೆಯಲ್ಲಿ 2, 4, 6, 8, 0 ಅಂಕಿಗಳಲ್ಲಿ ಯಾವುದಾದ್ರೂ ಒಂದು ಬೇಕು. ಸೊ ನಾವೇನು ಮಾಡೋಣ ಎಂದರೆ 1, 0, 0 ಬರೆದುಕೊಂಡು 7 ಮೊದಲಿಗೆ ಬರೆದುಕೊಂಡು 2ನ್ನು ಕೊನೆಯಲ್ಲಿ ಬರೆದುಕೊಳ್ಳೋಣ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಇದೇ ತರಹ ಯಾವ ಆಯ್ಕೆಯಲ್ಲಿದೆ ಅಂತ ಹೋಲಿಕೆ ಮಾಡೋಣ. 1ನೇ ಆಯ್ಕೆಯಲ್ಲಿ ಇಲ್ಲ, 2ನೇ ಆಯ್ಕೆಯಲ್ಲಿಯೂ ಸಹ ಇಲ್ಲ, 3ನೇ ಆಯ್ಕೆಯಲ್ಲಿ ಇದೆ. ಹಾಗಾದರೆ ಸರಿಯಾದ ಉತ್ತರ 3ನೇ ಆಯ್ಕೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 3, 5, 9, 7, 0 ಎಂಬ ಅಂಕಿಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಮೊದಲಿಗೆ ವ್ಯತ್ಯಾಸ ಎಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ವ್ಯತ್ಯಾಸ ಎಂದರೇನು? ಕಳೆಯುವುದು. ವ್ಯತ್ಯಾಸ ಎಂದರೆ ಕಳೆಯುವುದು. ಯಾವ ಥರ ಕಳಿತೀವಿ ಅಂದರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿತೀವಿ. ಸೊ ಮೊದಲಿಗೆ ಕೊಟ್ಟಂತಹ ಅಂಕಿಗಳನ್ನು ಬರೆದುಕೊಳ್ಳೋಣ. ಇಲ್ಲಿ 3, 5, 9, 7, 0. ಅತಿ ದೊಡ್ಡ ಸಂಖ್ಯೆ ಬರೀಬೇಕಂದ್ರೆ ನಾವು ಕೊಟ್ಟಂತಹ ಅಂಕಿಗಳನ್ನು ಉಪಯೋಗಿಸಿಕೊಂಡು ಇಳಿಕೆ ಕ್ರಮದಲ್ಲಿ ಬರೆಯಬೇಕು. ಇಳಿಕೆ ಕ್ರಮ ಎಂದರೆ ದೊಡ್ಡ ಸಂಖ್ಯೆಯಿಂದ
ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿಯವರೆಗೆ 9, 7, 5, ಅದಾದಮೇಲೆ 3, ಕೊನೆಗೆ 0. ಅತಿ ಚಿಕ್ಕ ಸಂಖ್ಯೆ ಬರೆಯಬೇಕಂದ್ರೆ ಮೇಲೆ ಬರೆದಿರೋದ್ರನ್ನೇ ನಾವೇನು ಮಾಡ್ತೀವಿ, ಸೊ ಹಿಂದ್ಗಡೆಯಿಂದ ಬರೆಯುತ್ತೀವಿ. 0, 3, 5, 7, 9. ಬಟ್ ಇದು 4 ಅಂಕಿಯ ಸಂಖ್ಯೆ ಆಗಿರೋದರಿಂದ ಈ 3 ಮತ್ತು 0ವನ್ನು ಅದಲು ಬದಲು ಮಾಡಿ ಬರೆಯುತ್ತೇವೆ. 3, 0, 5, 7, 9. ಸೊ ನಮಗೆ ಅತಿ ದೊಡ್ಡ ಸಂಖ್ಯೆಯು ಸಿಕ್ಕಾಗಿದೆ, ಅದಾದಮೇಲೆ ಅತಿ ಚಿಕ್ಕ ಸಂಖ್ಯೆಯು ಸಿಕ್ಕಾಗಿದೆ. ಈಗ ನಾವೇನು ಮಾಡ್ತೀವಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆಯುತ್ತೇವೆ. ಇದು ದೊಡ್ಡ ಸಂಖ್ಯೆ -30579. ಇದು ಚಿಕ್ಕ ಸಂಖ್ಯೆ. ಸೊ 10ರಲ್ಲಿ 9ನ್ನು ಕಳೆದ್ರೆ 1, 13ರಲ್ಲಿ 8ನ್ನು ಕಳೆದ್ರೆ 5, 15ರಲ್ಲಿ 6ನ್ನು ಕಳೆದ್ರೆ 9, 7ರಲ್ಲಿ 1ನ್ನು ಕಳೆದ್ರೆ 6, 9ರಲ್ಲಿ 3ನ್ನು ಕಳೆದ್ರೆ 6. ಸೊ 66,951 ಯಾವ ಆಯ್ಕೆಯಲ್ಲಿದೆ? ಆಯ್ಕೆ 4ರಲ್ಲಿದೆ. ಸೊ ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, 4, 2, 1 ಮತ್ತು 0ಗಳಿಂದ ರೂಪುಗೊಂಡ ಅತಿದೊಡ್ಡ ಮತ್ತು ಅತಿ ಚಿಕ್ಕ 4 ಅಂಕಿ ಸಂಖ್ಯೆಗಳ ನಡುವಿನ ಮೊತ್ತ ಅಂತ ಕೇಳಿದ್ದಾರೆ. ಮೊತ್ತ ಎಂದರೆ ಕೂಡಿಸು. ಮೊತ್ತ ಅಂದರೇನು? ಕೂಡಿಸು. ಸೊ ಯಾವ್ಯಾವ ಅಂಕಿಗಳು? 4, 2, 1, 0. ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ನಾವು. ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯುವಾಗ ಏನು ಮಾಡ್ತೀವಿ ನಾವು? ಇಳಿಕೆ ಕ್ರಮದಲ್ಲಿ ಬರೆಯುತ್ತೇವೆ. 4, 2, 1, 0. ಓಕೆ. ಅತಿ ಚಿಕ್ಕ ಸಂಖ್ಯೆ ಬರಬೇಕಾದ್ರೆ ಇದನ್ನೇ ನಾವು ಹಿಂದ್ಗಡೆಯಿಂದ ಬರೆಯುತ್ತಾ ಬರುತ್ತೇವೆ. 0, 1, 2, 4. ಬಟ್ ಇಲ್ಲಿ 0 ಮೊದಲಿಗೆ ಬರುವುದರಿಂದ ಇದನ್ನು ಅದರಲ್ಲೂ ಬದಲು ಮಾಡಿ ಬರೆದುಕೊಳ್ಳಬೇಕು. ಇದು ಅತಿ ಚಿಕ್ಕ ಸಂಖ್ಯೆ. ಮೊತ್ತ ಕೇಳಿರುವುದರಿಂದ 4, 2, 1, 0 ಪ್ಲಸ್ 1, 0, 2, 4 ಇದನ್ನು ಕೂಡಿಸಿಕೊಳ್ಳುತ್ತೇವೆ. ಇದು 4, ಇದು 2, 1, 3, 2, 0, 2, 4, 1ನ್ನು ಕೂಡಿಸಿದರೆ ಇದು 5234. ಯಾವ ಆಪ್ಷನಲ್ಲಿದೆ? 5234 ಆಪ್ಷನ್ ನಂಬರ್ 2. ಇದು ಸರಿಯಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ, 10,542ರಲ್ಲಿ ಅಂಕಿ 5 ಮತ್ತು 2ರ ಸ್ಥಾನ ಬೆಲೆಗಳ ನಡುವಿನ ಭಾಗಲಬ್ಧವೆಷ್ಟು ಎಂದು ಕೇಳಿದ್ದಾರೆ. ಮಾಡೋಣ. 10,542ರಲ್ಲಿ 5ರ ಸ್ಥಾನ ಬೆಲೆ. 5ರ ಸ್ಥಾನ ಬೆಲೆ ಕಂಡುಹಿಡಿಯಬೇಕಂದ್ರೆ ಮೊದಲು ಬಿಡಿ 10, 100, 1000, 10,000 ಎಂದು ಬರೆದುಕೊಳ್ಳಬೇಕು. 5 ಯಾವ ಸ್ಥಾನದಲ್ಲಿದೆ ಚೆಕ್ ಮಾಡಬೇಕು. 5 ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. ಸೊ 5 × 100, ಇದರ ಸ್ಥಾನ ಬೆಲೆ 500. ಅದೇ ರೀತಿ 2ರ ಸ್ಥಾನ ಬೆಲೆ. 2 ಯಾವ ಸ್ಥಾನದಲ್ಲಿದೆ ಚೆಕ್ ಮಾಡಬೇಕು. 2 ಬಿಡಿ ಸ್ಥಾನದಲ್ಲಿದೆ. ಸೊ 1ರಿಂದ ಗುಣಿಸಬೇಕು. 2 ಭಾಗಲಬ್ಧ ಎಂದು ಕೇಳಿದ್ದಾರೆ. ಸೊ ಭಾಗಲಬ್ಧ 2 250 500. ಸೊ ಆನ್ಸರ್ ಏನಾಗಿದೆ?
250. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಎಂದು ಕೇಳಿದ್ದಾರೆ. ಸೊ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದೆಂದರೆ 9999. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದೆಂದರೆ 1000. ಇವುಗಳ ಮೊತ್ತ ಅಂತ ಕೇಳೋದರಿಂದ ಇವನ್ನೇನು ಮಾಡಬೇಕು, ಕೂಡಿಸ್ಬೇಕು. ಸೊ 9 9 9 9 1 10,999. ಆಯ್ಕೆ 2ರಲ್ಲಿದೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4 ಅಂಕಿಗಳ ಕನಿಷ್ಠ ಸಂಖ್ಯೆ ಮತ್ತು 3 ಅಂಕಿಗಳ ಗರಿಷ್ಠ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ವ್ಯತ್ಯಾಸ ಎಂದರೆ ಕಳೆ ಎಂದರ್ಥ. ಸೊ 4 ಅಂಕಿಗಳ ಕನಿಷ್ಠ ಸಂಖ್ಯೆ, 4 ಅಂಕಿಗಳ ಕನಿಷ್ಠ ಸಂಖ್ಯೆ 1000. ಸೊ 3 ಅಂಕಿಗಳ ಗರಿಷ್ಠ ಸಂಖ್ಯೆ 999. ವ್ಯತ್ಯಾಸ ಅಂತ ಕಳೆಯೋದ್ರಿಂದ ಮೈನಸ್ ಮಾಡ್ತೀವಿ. 10ರಲ್ಲಿ 9 ಹೋದರೆ 1, 10ರಲ್ಲಿ 10 ಹೋದರೆ 0, 10ರಲ್ಲಿ 10 ಹೋದರೆ 0, 1ರಲ್ಲಿ 1 ಹೋದರೆ 0. ಸೊ ಉತ್ತರ 1. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅತಿ ಸಣ್ಣ 5 ಅಂಕಿಗಳ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕಿಗಳ ಸಂಖ್ಯೆ ಇವುಗಳ ನಡುವಿನ ವ್ಯತ್ಯಾಸ. ಅತಿ ಸಣ್ಣ 5 ಅಂಕಿಗಳ ಸಂಖ್ಯೆ ಯಾವುದು? 10,000. ಅದೇ ರೀತಿ ಅತಿ ದೊಡ್ಡ 4 ಅಂಕಿಗಳ ಸಂಖ್ಯೆ, ದೊಡ್ಡ ಸಂಖ್ಯೆ ಯಾವುದು? 9,999. ವ್ಯತ್ಯಾಸ ಕೇಳೋದರಿಂದ ಮೈನಸ್ ಮಾಡಬೇಕು. 0ಯಲ್ಲಿ 9 ಕಳೆಯೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಒಂದು ಕೈಲ ತೊಗೊಂಡು 10ರಲ್ಲಿ 9 ಕಳೆದ್ರೆ 1, 10ರಲ್ಲಿ 10 ಕಳೆದ್ರೆ 0, 10ರಲ್ಲಿ 10 ಕಳೆದ್ರೆ 0, 10ರಲ್ಲಿ 10 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. ಸರಿಯಾದ ಉತ್ತರ 1. ಸೊ ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಿವೆ? 4 ಅಂಕಿಯ ಒಟ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಂದ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 9,999. ಇದರಲ್ಲಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಏನು ಮಾಡಬೇಕು? ಕಳೆಯಬೇಕು. ಮೈನಸ್ 9ರಲ್ಲಿ 9 ಕಳೆದ್ರೆ 0, 9ರಲ್ಲಿ 9 ಕಳೆದ್ರೆ 0, 9ರಲ್ಲಿ 9 ಕಳೆದ್ರೆ 0. ಇಲ್ಲಿ ಏನೂ ಇಲ್ಲ ಅಂದರೆ 0 ಇರುತ್ತದೆ. 9ರಲ್ಲಿ 0 ಕಳೆದ್ರೆ 9. ಸರಿಯಾದ ಉತ್ತರ 9,000. ಮುಂದಿನ ಪ್ರಶ್ನೆ, 1 ರಿಂದ 100ರವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ 9 ಎಂಬ ಅಂಕೆಯು ಎಷ್ಟು ಬಾರಿ ಬರುತ್ತದೆ ಎಂದು ಕೇಳಿದ್ದಾರೆ. ಸೊ ಮೊದಲು ಇದನ್ನ ಏನು ಮಾಡೋಣ ಅಂದರೆ
ಲೆಂತಿ ಪ್ರೊಸೆಸ್ಸು, ಬಟ್ ಮಾಡೋಣ. 1 2 3 4 5 6 7 8 9 10. ಸೊ ಅದೇ ತರಹ 11ರಿಂದ ಇಲ್ಲಿ ಬರ್ತಾ ಹೋದರೆ 19, ನೆಕ್ಸ್ಟ್ 20. ಅದೇ ಥರ 21ರಿಂದ ಇಲ್ಲಿ 29, ಇದು 30. ನೆಕ್ಸ್ಟ್ 31ರಿಂದ 39 40, 41ರಿಂದ 49 50, 51ರಿಂದ 59 60, 61ರಿಂದ 69 70, 71ರಿಂದ 79 80, 81ರಿಂದ 89 90. ಇಲ್ಲಿ ನೋಡಿ 91 92 93 94 95 96 97 98 99 100. ಸೊ ಎಲ್ಲ 9ಗಳನ್ನು ಎಣಿಸೋಣ. ಇದು 1 2 3 4 5 6 7 8 9. 9 ಆದಮೇಲೆ ಇದು 10, 10 ಆದಮೇಲೆ 11 12 13 14 15 16 17 18 19 20. ಸರಿಯಾದ ಉತ್ತರ 20 ಆಗಿರುತ್ತದೆ. ಸರಿಯಾದ ಉತ್ತರ ಯಾವುದಾಗಿರುತ್ತದೆ? 20 ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ 3607. ಈ ಅಂಕಿಗಳಿಂದ ರಚಿಸಬಹುದಾದ ಅತಿದೊಡ್ಡ ಮತ್ತು ಅತಿ ಚಿಕ್ಕ 4 ಅಂಕಿ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಅತಿದೊಡ್ಡ ಸಂಖ್ಯೆ ಸೊ ಯಾವುದು? 7630. ಅತಿ ಚಿಕ್ಕ ಸಂಖ್ಯೆ 03673. 3ನ್ನು ಅದಲು ಬದಲು ಮಾಡಿ ಬರ್ಕೋತೇವೆ. ಸೊ ವ್ಯತ್ಯಾಸ ಅಂತ ಕೇಳೋದರಿಂದ -0. 10ರಲ್ಲಿ 7 ಕಳೆದ್ರೆ 3, 13ರಲ್ಲಿ 7 ಕಳೆದ್ರೆ 6, 6ರಲ್ಲಿ 1 ಕಳೆದ್ರೆ 5, 7ರಲ್ಲಿ 3 ಕಳೆದ್ರೆ 4. ಸೊ 4563. ಸರಿಯಾದ ಉತ್ತರ ಆಯ್ಕೆ 1. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತಷ್ಟು ಹೀಗೆ ಕಲಿಕೆಯ ವಿಡಿಯೋಗಳಿಗೆ ಓಕೆ ಲರ್ನ್ ಈಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೆ ಹೊಸ ವಿಷಯದ ಜೊತೆ ಸಿಗೋಣ. ಕಲಿಯೋದನ್ನು ನಿಲ್ಲಿಸಬೇಡಿ. ಧನ್ಯವಾದಗಳು.